ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಹುಳಿ ಅನ್ನದ ಗೊಜ್ಜು ಹಾಗೆ ಅದ್ರ ಪುಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಪುಡಿನ ಮಾಡಿಕೊಂಡ್ರೆ ನೀವು ಪುಡಿನೂ ಅಷ್ಟೇ ತಿಂಗ್ಳುಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಗೊಜ್ಜನ್ನು ಮಾಡಿಕೊಂಡ್ರು ಅಷ್ಟೇ ಅದೂ ಅಷ್ಟೇ ನೀವು ಫ್ರಿಡ್ಜ್ ಇತ್ತು ಅಂತಂದರೆ ಫ್ರಿಡ್ಜು ಹಾಗೆಯೇ ಒಂದು 15ರಿಂದ 20 ದಿನಗಳ ಕಾಲ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಲಂಚ್ ಬಾಕ್ಸ್ಗೂ ಕೂಡ ಕಲಸಿ ನೀವು ಮಕ್ಕಳುಗಳಿಗೆ ಕೊಡ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ನಾನು ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, ಬೇಕಿದ್ರೆ ನೀವು 1ರಿಂದ 2 ಟೇಬಲ್ ಸ್ಪೂನು ನೀವು ತೊಗರಿಬೇಳೆನೂ ಕೂಡ ಸೇರಿಸ್ಕೋಬೋದು. ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷಗಳ ಕಾಲ ಹುರ್ಕೊಂಡ್ರೆ ನೀವು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಈ ಪೌಡ್ರನ್ನ ನೀವು ಸ್ಟೋರೇಜ್ ಜಾಸ್ತಿ ದಿವಸ ಮಾಡ್ಕೊಳ್ಳೋದಾದರೆ ನೀವು ಎಣ್ಣೆನ ಹಾಕೊಳ್ಳೋದ್ರ ಬದಲು ಹಾಗೇ ಡ್ರೈ ಆಗಿ ಹುರ್ಕೊಂಡು ನೀವು ಪುಡಿ ಮಾಡ್ಕೊಳ್ಳಿ, ಜಾಸ್ತಿ ದಿವಸ ಇಟ್ಕೋಬೋದು. ಇದಕ್ಕೆ ನಾನೀಗ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿಕಾಯಿ, ಒಂದು 4ರಿಂದ 5 ಗುಂಟೂರು ಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಂಡು ಅದನ್ನು ಅಷ್ಟೇ ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿನೆಸ್ ಬಂದ ಮೇಲೆ ಈ ರೀತಿ ಮೆಣಸಿಕಾಯಿನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಏಕೆ ನಾನು ಇದನ್ನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಳೋದ್ರಿಂದ ಮೆಣಸಿಕಾಯಿ ಉದ್ದ ಇದ್ದರೆ ಅಷ್ಟು ಚೆನ್ನಾಗಿ ಪುಡಿ ಆಗೋಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನೈಸಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ನೀವು ಪುಡಿ ಮಾಡ್ಕೊಳ್ಳಿ. ನೀವು ಎಣ್ಣೆ ಬಳಸ್ತೇನೆ ಹುರ್ಕೊಂಡು ನೀವು ಇದನ್ನು ಬೇಕಾದರೆ ತಿಂಗ್ಳುಗಟ್ಟಲೆ ಕಾಲ ಈ ಪುಡಿನ ಸ್ಟೋರೇಜ್ ಮಾಡ್ಕೋಬೋದು. ಬನ್ನಿ ಈಗ ಗೊಜ್ಜುನ ಯಾವ ರೀತಿ ಮಾಡೋದು ನೋಡೋಣ. ಒಂದು 4 ಟೇಬಲ್ ಸ್ಪೂನಷ್ಟು ಮತ್ತೆ ಅದೇ ಫ್ರೈ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ನಾನೀಗ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಕಡಲೆ ಬೀಜನ ಸೇರಿಸಿ ಆದಮೇಲೆ ನೀವು ಉರಿನ ಆದಷ್ಟು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ಗೆ ಇಟ್ಕೊಂಡು 1 ನಿಮಿಷದವರೆಗೂ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ರೀತಿ ಕಡಲೆ ಬೀಜನ ಮೊದಲೇ ಫ್ರೈ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಹಸಿ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 2 ಒಣಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಒಗ್ಗರಣೆನ ಮಾಡಿಕೊಂಡು ಈ ಗೊಜ್ಜುನ ರೆಡಿ ಮಾಡಿಕೊಂಡ್ರೆ ಇದೂ ಅಷ್ಟೇ ನೀವು 15ರಿಂದ 20 ದಿನಗಳ ಕಾಲ ಚೆನ್ನಾಗಿಟ್ಕೊಂಡು ನೀವು ಲಂಚ್ ಬಾಕ್ಸ್ಗಳಿಗೆ ಅಥವಾ ಯಾರೋ ದಿಢೀರಂತ ಗೆಸ್ಟ್ ಬಂದ್ರೂ ಸಹಿತ ನೀವು ವೈಟ್ ರೈಸನ್ನು ಮಾಡಿಕೊಂಡು ಕಲಸಿ ಕೊಡ್ಬೋದು. ಈಗ ಚೆನ್ನಾಗಿ ಅವೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನೀಗ 3 ಟೇಬಲ್ ಸ್ಪೂನಷ್ಟು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಏನು ಪುಡಿ ಮಾಡಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಂಥ ಪುಡಿನ ನಾನು ಸ್ಟೋರೇಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಈ ಹುಳಿ ಅನ್ನಕ್ಕೆ ಹುಣಸೆ ಹಣ್ಣಿನ ರಸ, 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ಅದರಲ್ಲಿರ್ತಕ್ಕಂಥ ರಸನೆಲ್ಲ ನೀಟಾಗಿ ಇಂಟ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ನಿಮಗೆ ಹುಳಿಗೆ ಅನುಸಾರವಾಗಿ ನೀವು ಹುಳಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು. ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಹುಳಿ ಎಲ್ಲ ನೋಡಿ ಈ ರೀತಿ ಎಣ್ಣೆ ಜೊತೆ ಬೆರೆತು ಡ್ರೈ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಎಲ್ಲ ಬೇಯ್ತಾ ನಾವು ಹಾಕಿರ್ತಕ್ಕಂಥ ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ನೀವು ಈ ರೀತಿ ತಿರುಗಿಸಿನೇ ಬೇಯಿಸ್ಕೋಬೇಕು. ಯಾಕೆಂದರೆ ಮಸಾಲನ್ನು ನಾವು ಆಲ್ರೆಡಿ ಸೇರಿಸಿರೋದ್ರಿಂದ ತಳೋ ಚಾನ್ಸಸ್ ಇರುತ್ತೆ. ಈ ರೀತಿ ತಿರುಗಿಸಿ ಸಾಧ್ಯವಾದಷ್ಟು ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇಲ್ಲ ಅಂತ ಅಂದರೆ ನೀವು ಹಸಿ ತೆಂಗಿನಕಾಯಿನೇ ಬೇಕಿದ್ರೆ ಸೇರಿಸ್ಕೋಬೋದು. ಹಸಿ ತೆಂಗಿನಕಾಯಿನ ನೀವು ಸೇರಿಸಿದ್ರೆ ಜಾಸ್ತಿ ದಿವಸ ಸ್ಟೋರೇಜ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಣ ಕೊಬ್ಬರಿ ಏನಾದ್ರು ಸಿಕ್ತು ಅಂತಂದರೆ ಅದನ್ನು ನೀವು ಸೇರಿಸ್ಕೊಂಡು ನೀವು ಬೇಯಿಸ್ಕೊಂಡು ಇದನ್ನು ಸ್ಟೋರೇಜ್ ಮಾಡ್ಬೋದು. ಈಗ ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರೆಲ್ಲ ಮತ್ತೆ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಈ ಗೊಜ್ಜಿನಲ್ಲಿ ನೀರಿನಂಶ ಇರಬಾರ್ದು. ತಳ ಹತ್ತತ್ತೆ ಅಂದ್ಬಿಟ್ಟು ನಾನು 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗೋವರೆಗೂ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಮನೆಯಲ್ಲೇ ಹುಳಿ ಅನ್ನದ ಗೊಜ್ಜು ಸಿಂಪಲ್ಲಾಗಿ ರೆಡಿ ಆಗುತ್ತೆ. ನೋಡ್ಬೋದು, ಈ ರೀತಿ ತಿರುಗಿಸಿ ಸ್ವಲ್ಪ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆ ಬಿಡ್ತಾ ಬರುತ್ತೆ, ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಗೊಜ್ಜು ಅಷ್ಟೇ ತುಂಬ ಸಖತ್ತಾಗಿ ಬೆಂದಿರುತ್ತೆ. ಈಗ ಈ ಗೊಜ್ಜಿಗೆ ರೈಸ್ನ ಸೇರಿಸ್ಕೊಳ್ಳೋಣ. ನನಗೆ ಇದು 1 ಟೈಮ್ಗೆ ಗೊಜ್ಜು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಗೊಜ್ಜನ್ನು ನಾನು ತೆಗೆದಿಡ್ತಾ ಇದ್ದೀನಿ. ಈ ರೀತಿ ಸಪ್ರೇಟಾಗಿ ನಾನು ಒಂದು ಬೌಲ್ಗೆ ತೆಕ್ಕೊಂಡು ಇದಕ್ಕೆ ಈಗ ಅನ್ನನ ಉದುದ್ರಿಯಾಗಿ ಮಾಡಿಕೊಂಡು ನಾವು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2 ಆಗೋಷ್ಟು ರೈಸನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಉದುದಿಯಾಗಿ ನೀವು ರೈಸನ್ನು ಮಾಡಿಕೊಂಡು ಇದ್ರ ಜೊತೆ ಬೆರೆಸಿದ್ರೆ ಹುಳಿ ಅನ್ನ
ರೆಡಿ ಆಗುತ್ತೆ. ತುಂಬ ಸಖತ್ತಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಏಕೆಂದರೆ ಮಕ್ಕಳುಗಳಿತ್ತು ಅಂತಂದರೆ ಲಂಚ್ ಬಾಕ್ಸ್ ಕೂಡ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಮನೆಗೆ ಯಾರಾದರೂ ದಿಢೀರಂತ ಗೆಸ್ಟ್ ಬಂತು ಅಂತಂದರೆ ಈ ಗೊಜ್ಜನ್ನ ಮಾಡಿಟ್ಕೊಂಡಿದ್ರೆ 5 ನಿಮಿಷದಲ್ಲೇ ರೈಸ್ನ ಮಾಡಿ ಕಲಸಿ ಕೊಡ್ಬೋದು. ಅಷ್ಟು ಸಖತ್ತಾಗಿರ್ತಕ್ಕಂಥ ಹುಳಿ ಅನ್ನದ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಈ ರೀತಿ ಪುಡಿನ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ. ಹುಳಿ ಬೇಕಾದರೂ ಮಾಡಿಕೊಂಡು ನೀವು ಸ್ಟೋರೇಜ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಕೂಡ ಈ ಹುಳಿ ಅನ್ನೋದು ಗೊಜ್ಜು ಹಾಗೆ ಪುಡಿನ ಮನೆಯಲ್ಲಿ ಒಂದು ಸಲ ರೆಡಿ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.